ತೀವ್ರವಾಗಿ ಬೆವರುವುದು, ಸ್ವೆಟ್ಟಿಂಗ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್. ಹೃದಯಾಘಾತ ಆಗುವಾಗ ಬರುವ ಮುನ್ಸೂಚನೆಗಳನ್ನ ಹೇಳ್ತೀನಿ ಈಗ. ಏನಂದ್ರೆ, ಫಸ್ಟ್ ಹೃದಯಾಘಾತ ಆಗೋಕ್ಕಿಂತ 1 hour or 2 hour ಮುಂಚೆ ಎದೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಎದೆ ನೋವು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಫಸ್ಟ್ ಇಲ್ಲಿ ಎಡಗೈ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಎಡತೋಳು ಹತ್ರ ಬಂದು ನೆಕ್ಸ್ಟ್ ಕತ್ತಿನ ಭಾಗದಲ್ಲಿ ನೋವು ಸ್ಟಾರ್ಟ್ ಆಗಿ ಇಲ್ಲೇ ಹೃದಯಾಘಾತ, ಇಲ್ಲೇ ತೀವ್ರವಾದ ಎದೆ ನೋವು ಅಂದ್ರೆ ಹೆವಿ ಚೆಸ್ಟ್ ಪೇನ್, ತಡ್ಕೊಳಕ್ಕಾಗಲ್ಲ ನೋವು. ಅವರು ಚೆಸ್ಟ್ ಪೇನ್ ಬರೋರು ಬಿದ್ದೋಗ್ಬೋದು, ಕೆಳಗಡೆಗೆ ಬಿದ್ದೋಗ್ಬೋದು. ಆಮೇಲೆ ವಾಮಿಟ್ ಆಗುವಂಥದ್ದು, ತಲೆನೋವಾಗುವಂಥದ್ದು, ತೀವ್ರವಾಗಿ ಬೆವರುವುದು, ಸ್ವೆಟ್ಟಿಂಗ್. ನೆಕ್ಸ್ಟ್ ಬ್ರೀತಿಂಗ್ ಡಿಫಿಕಲ್ಟಿ, ಉಸಿರಾಟದ ತೊಂದರೆ ಆಗುವಂಥದ್ದು. ಇದೆಲ್ಲ ಸಿಂಪ್ಟಮ್ಸ್. ಇದೆಲ್ಲ ಆಗೋವರೆಗೂ ಕಾಯ್ಬೇಡಿ. ಎದೆ ನೋವೇನಾದ್ರೂ ತಕ್ಷಣ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಕಾರ್ಡಿಯೋಲಜಿಸ್ಟ್ ನ ಮೀಟ್ ಆಗಿ, ಇಲ್ಲ ಹತ್ರದಲ್ಲಿರೋ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಮೀಟ್ ಆಗಿ ಸಂಪೂರ್ಣ ಬಾಡಿ ಚೆಕಪ್ ಮಾಡಿಸಿ. ಯಾಕಂದ್ರೆ ಹೃದಯಾಘಾತನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇದಿಷ್ಟು ಹೃದಯಾಘಾತನ ತಡೆಗಟ್ಟೋದ್ರ ಬಗ್ಗೆ ಹೇಳಿದೀನಿ. ಈ ವಿಡಿಯೋದಲ್ಲಿ ಏನಾದ್ರೂ ಅನುಮಾನ ಇದ್ರೆ, ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅದಕ್ಕೆ ಉತ್ತರನ ಕೊಡ್ತೀನಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.